ಬೆಳಗ್ಗೆ ಒಂದು ಶಾಕಿಂಗ್ ನ್ಯೂಸ್ ಬಂದಿದೆ ಬಾಲಿವುಡ್ ನಿಂದ. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿತ ಆಗಿದೆ. ಸೈಫ್ ಅಲಿ ಖಾನ್ಗೆ ಚಾಕು ಇರಿದಿದ್ದಾರೆ ದುಷ್ಕರ್ಮಿಗಳು. ಸೈಫ್ ಅಲಿ ಖಾನ್ ಮನೆಗೆ ಕಳ್ಳತನಕ್ಕೆ ದುಷ್ಕರ್ಮಿಗಳು ಬಂದಿದ್ದಾರೆ. ಸೈಫ್ ಮನೆಯಲ್ಲಿ ಇದ್ದಾಗಲೇ ನುಗ್ಗಿ ಚಾಕು ಇರಿದಿದ್ದಾರೆ. ಸೈಫ್ಗೆ 6 ಬಾರಿ ಚಾಕು ಇರಿದಿದ್ದಾರೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ. ಅದರಲ್ಲಿ 2 ಮೇಜರ್ ಇರಿತಗಳಿವೆ. ಒಂದು ಸ್ಪೈನಿಗೆ, ಬೆನ್ನು ಮೂಳೆಗೆ ಹತ್ತಿರ ಇದೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ. ಲೀಲಾವತಿ ಆಸ್ಪತ್ರೆಯ ವೈದ್ಯರು ನೀಡಿರೋ ಮಾಹಿತಿ ಪ್ರಕಾರ 6 ಬಾರಿ ಇರಿತ ಆಗಿದೆ. ಅದರಲ್ಲಿ 2 ಗಂಭೀರವಾಗಿದೆ. ಮಧ್ಯರಾತ್ರಿ 2 ಗಂಟೆಗೆ ದುಷ್ಕರ್ಮಿಗಳು ಮನೆಗೆ ನುಗ್ಗಿದ್ದಾರೆ. ಮುಂಬೈನ ಬಾಂದ್ರಾದಲ್ಲಿರುವ ಸೈಫ್ ಅಲಿ ಖಾನ್ ನಿವಾಸ ಇದು. ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ಸೈಫ್ ಅಲಿ ಖಾನ್ಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ. 3:30 ಹೊತ್ತಿಗೆ ಲೀಲಾವತಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ವೈದ್ಯರು ಹೇಳೋ ಪ್ರಕಾರ 6 ಇರಿತಗಳಿವೆ. ಅದರಲ್ಲಿ 2 ಗಂಭೀರವಾಗಿವೆ. ಅದರಲ್ಲಿ ಒಂದು ಬೆನ್ನು ಮೂಳೆಗೆ, ಸ್ಪೈನಿಗೆ ಹತ್ರ ಇದೆ ಅಂತ ಅಲ್ಲಿನ ವೈದ್ಯರು ಹೇಳ್ತಾ ಇದ್ದಾರೆ. ನ್ಯೂರೋ ಸರ್ಜನ್ ನಿತಿನ್ ಡಂಗೆ ಈಗ ಅವರಿಗೆ ಚಿಕಿತ್ಸೆ ನೀಡುತ್ತಾ ಇದ್ದಾರೆ. ದರೋಡೆಗೆ ಬಂದು ಸೈಫ್ಗೆ ಚಾಕು ಇರಿದಿದ್ದಾರೆ ದುಷ್ಕರ್ಮಿಗಳು. 6 ಬಾರಿ ಚಾಕು ಇರಿತ ಆಗಿದೆ. ಮಧ್ಯರಾತ್ರಿ ಅಪರಿಚಿತರು ಸೈಫ್ ಅಲಿ ಖಾನ್ ಮನೆಗೆ ನುಗ್ಗಿದ್ದಾರೆ. ಕೆಲಸಗಾರರು ಬರ್ತಿದ್ದಂತೆ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಆದರೆ ಅಷ್ಟರಲ್ಲೇ ಸೈಫ್ ಕುತ್ತಿಗೆ ಮತ್ತು ಕೈಗೆ ಗಂಭೀರ ಗಾಯ ಆಗಿದೆ. ಸೈಫ್ ಅಲಿ ಖಾನ್ ಮನೆಯ ಸಿಸಿಟಿವಿ ದೃಶ್ಯಗಳನ್ನ ಪರಿಶೀಲಿಸ್ತಾ ಇದ್ದಾರೆ ಪೊಲೀಸರು. ಒಟ್ಟು 3 ಜನ ಅಟ್ಯಾಕ್ ಮಾಡಿದ್ದಾರೆ ಅನ್ನೋದು ಇಲ್ಲಿಯವರೆಗೆ ಬಂದಿರೋ ಮಾಹಿತಿ. 3 ಜನ ನುಗ್ಗಿದ್ದಾರೆ ದರೋಡೆಗೆ. ಆ ಸಂದರ್ಭದಲ್ಲಿ ಸೈಫ್ ಅಲಿ ಖಾನ್ ಎದ್ದಿದ್ದಾರೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ಪ್ರಶಾಂತ್ ನಾತು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಇಡೀ ಬಾಲಿವುಡ್ ಬೆಚ್ಚ ಬೀಳಿಸೋ ವಿಷಯ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಲ್ಮಾನ್ ಖಾನ್ ಮೇಲೆ ಅಟ್ಯಾಕ್ ಆಗಿತ್ತು. ಇತ್ತೀಚೆಗಷ್ಟೇ ಅವರ ಮನೆಗೆ ಬುಲೆಟ್ ಪ್ರೂಫ್ ಗ್ಲಾಸ್ಗಳನ್ನ ಹಾಕಿಸಿದ್ರು. ಆದ್ರೆ ಆ ಕಥೆಯೇ ಬೇರೆ, ಅಂದ್ರೆ ಆ ಸ್ಟೋರಿನೇ ಬೇರೆ, ಈ ಸ್ಟೋರಿನೇ ಬೇರೆ. ಬಟ್ ಸ್ಟಿಲ್ ಬಾಲಿವುಡ್ ನ ಸೈಫ್ ಅಲಿ ಖಾನ್ ಮನೆ ಒಳಗೆ ನುಗ್ಗುತ್ತಾರೆ, ಆತನ ಬೆಡ್ರೂಮ್ಗೆ ನುಗ್ಗುತ್ತಾರೆ, ಅಟ್ಯಾಕ್ ಆಗಿದೆ. ಏನೆಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇದೆ, ಯಾರಂತೆ ಪ್ರಶಾಂತ್? ಮಧ್ಯರಾತ್ರಿ ಸಂದರ್ಭದಲ್ಲಿ ಬಾಂದ್ರಾದ ಏನೊಂದು ಐಷಾರಾಮಿ ಅಪಾರ್ಟ್ಮೆಂಟ್ಗಳಿವೆ, ಹೈ ಸೆಕ್ಯೂರಿಟಿ ಝೋನ್ ಇರುತ್ತೆ. ಅಲ್ಲಿ 3 ಜನ ಒಳಗೆ ನುಗ್ಗಿ ಸೈಫ್ ಅಲಿ ಖಾನ್ ಫ್ಲಾಟ್ ಒಳಗೆ ನುಗ್ಗಿ ಸೈಫ್ ಅಲಿ ಖಾನ್ ಮೇಲೆ ಶಾರ್ಪ್ ವೆಪನ್ ನಿಂದ ಅಟ್ಯಾಕ್ ಮಾಡಿರ್ತಕ್ಕಂತ ಒಂದು ಘಟನೆ ಇದು. ಯಾಕಂದ್ರೆ ದರೋಡೆ ಅಂತ ಘಟನೆ ಸೆಕ್ಯೂರ್ಡೆಡ್ ಪ್ಲೇಸ್ ಗಳಲ್ಲಿ, ಎಲ್ಲೋ ಊರು ಹೊರಗಡೆ ನಡೆಯುತ್ತೆ ಹೊರತು ಈ ರೀತಿ ಅಪಾರ್ಟ್ಮೆಂಟ್ ಗಳಲ್ಲಿ ದರೋಡೆ ಅಥವಾ ಕಳ್ಳತನದ ಉದ್ದೇಶದಿಂದ ಬಂದಿದ್ರ, ಅಥವಾ ಸಲ್ಮಾನ್ ಸಿದ್ದಿಕಿ ಮೇಲೆ ಏನ್ ಅಟ್ಯಾಕ್ ಗಳದು, ಬಾಬಾ ಸಿದ್ದಿಕಿ ಹತ್ಯೆ ನಡೀತು, ಸಲ್ಮಾನ್ ಖಾನ್ ಮೇಲೆ ಅಟ್ಯಾಕ್ ಮಾಡ್ತಕ್ಕಂತ ಪ್ರಯತ್ನ ಮಾಡ್ತು, ಅದೇ ಗ್ಯಾಂಗ್ ಸೈಫ್ ಅಲಿ ಖಾನ್ ಮೇಲೂ ಕೂಡ ದಾಳಿ ನಡೆಸ್ತಕ್ಕಂತ ಉದ್ದೇಶದಿಂದ ಬಂದಿತ್ತ ಅನ್ನೋದ್ರ ಬಗ್ಗೆ ತನಿಖೆ ನಡಿಬೇಕಿದೆ. ಯಾಕಂದ್ರೆ ಬಾಂದ್ರಾದ ಈ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಏನು ಸೈಫ್ ಅಲಿ ಖಾನ್ ಮೇಲೆ ದಾಳಿ ನಡೆದಿದೆ, ಅದು ತುಂಬಾ ಹೈ ಸೆಕ್ಯೂರಿಟಿ ಇರ್ತಕ್ಕಂತ, ಅಲ್ಲಿ ಯಾರಿಗೂ ಕೂಡ ಒಳಗಡೆ ಪ್ರವೇಶ ಇರಲ್ಲ, ಸೆಕ್ಯೂರಿಟಿ 24x7 ಸೆಕ್ಯೂರಿಟಿ ಇರುತ್ತೆ, ಸಿಸಿಟಿವಿ ಕ್ಯಾಮ್ರಾಗಳಿರ್ತವೆ. ಆದ್ರೂ ಕೂಡ ಈ ಒಳನುಗ್ಗಿರ್ತಕ್ಕಂತ ದುಷ್ಕರ್ಮಿಗಳು ಯಾರು ಅಂತಕ್ಕಂಥದ್ರ ಬಗ್ಗೆ ಸಿಸಿಟಿವಿ ಫುಟೇಜ್ ಗಳನ್ನ ಕೂಡ ತೆಗೆದು ನೋಡ್ಲಾಗ್ತಾ ಇದೆ. ತನಿಖೆಯ ನಂತರವಷ್ಟೇ ಯಾರು ಒಳಗಡೆ ಬಂದಿದ್ರು ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಹೇಳಬಹುದು ಅನ್ನೋದನ್ನ ಮುಂಬೈ ಪೊಲೀಸ್ ಹೇಳ್ತಿದ್ದಾರೆ. ಬಾಂದ್ರಾದಲ್ಲಿ ಒಂದು ವಾಂದ್ರೆ ಅನ್ನೋ ಪ್ರದೇಶ ಇದೆ, ಅಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಇದು. ಸೈಫ್ ಅಲಿ ಖಾನ್ ಮತ್ತು ಇಡೀ ಕುಟುಂಬ ಮನೆಯಲ್ಲಿತ್ತು. ಆ ಸಂದರ್ಭದಲ್ಲೇ ಒಳಗೆ ನುಗ್ಗಿ ಈ ಒಂದು ಅಟ್ಯಾಕ್ ನ ನಡೆಸಲಾಗಿದೆ. ಲೀಲಾವತಿ ಆಸ್ಪತ್ರೆಗೆ ಸೈಫ್ ಅಲಿ ಖಾನ್ ದಾಖಲಾಗಿದ್ದಾರೆ. ಒಂದು ಸರ್ಜರಿಯನ್ನ ಕೂಡ ಮಾಡತಕ್ಕಂತ ಕತೆ ಇದೆ ಅನ್ನೋದನ್ನ ಲೀಲಾವತಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಖಚಿತಪಡಿಸ್ತಾ ಇದ್ದಾರೆ. ಹೀಗಾಗಿ ಸ್ವಲ್ಪ ಹೊತ್ತಿನಲ್ಲಿ ಸೈಫ್ ಅಲಿ ಖಾನ್ ಅವರ ಒಂದು ಶಸ್ತ್ರಚಿಕಿತ್ಸೆ ನಡೆಯುತ್ತೆ. ಯಾಕಂದ್ರೆ ಶಾರ್ಪ್ ನಿಂದ ಅಟ್ಯಾಕ್ ಮಾಡಲಾಗಿದೆ. ಮಧ್ಯರಾತ್ರಿ 2 ಗಂಟೆಯ ಸುಮಾರು ಅವರು ಒಳಗಡೆ
2-3 ಬಾರಿ ಶಾರ್ಪ್ ವೆಪನ್ ಇಂದ ಅವರ ಮೇಲೆ ಅಟ್ಯಾಕ್ ಮಾಡಲಾಗಿದೆ ಅಂತಕ್ಕಂಥದ್ದು ಕೂಡ ಸುದ್ದಿ. ಆ 3 ಜನ ಅಲ್ಲಿಂದ ಪರಾರಿ ಆಗೋದ್ರಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ. ಅವರನ್ನ ಹಿಡಿಯುವ ಕಾರ್ಯಾಚರಣೆಯನ್ನ ಕೂಡ ಮುಂಬೈ ಪೊಲೀಸರು ಬಟ್ ಸರ್ಪ್ರೈಸಿಂಗ್ ಪ್ರಶಾಂತ್ ಅಂದ್ರೆ ಅದೊಂದು ಅಪಾರ್ಟ್ಮೆಂಟ್ ನಾವು ನೋಡ್ತಾ ಇದ್ದೀವಿ, ವಿಜುವಲ್ಸ್ ನಲ್ಲೂ ನಾವು ನೋಡ್ತಾ ಇದ್ದೀವಿ. ಅಷ್ಟು ಸುಲಭವಾಗಿ ಮನೆಯ ಒಳಗೆ ನುಗ್ಗಿದ್ದಾರೆ, ಬೆಡ್ರೂಮಿಗೆ ನುಗ್ಗಿದ್ದಾರೆ, ಡೈರೆಕ್ಟ್ ಸೈಫ್ ಅಲಿ ಖಾನ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ಸ್ಟ್ಯಾಬ್ ಮಾಡಿದ್ದಾರೆ ಅಷ್ಟು ಬಾರಿ. ಅಂದ್ರೆ ಇಟ್ ಈಸ್ ನಾಟ್ ಓನ್ಲಿ ರಾಬರಿ ಅಂತ ನನಗೆ ಅನ್ನಿಸ್ತಾ ಇದೆ. ಅಂದ್ರೆ ಮೇಲ್ನೋಟಕ್ಕೆ ರಾಬರಿಗೆ ನುಗ್ಗಿ ಅಟ್ಯಾಕ್ 6 ಬಾರಿ, ಈಗ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಲೀಲಾವತಿ ಸಿಇಒ ಹೇಳ್ತಾ ಇದ್ದಾರೆ 6 ಬಾರಿ ಸ್ಟ್ಯಾಬ್ ಆಗಿದೆ, ಅದರಲ್ಲಿ 2 ಡೀಪ್ ಇದೆ, 1 ಸ್ಪೈನಿಗೆ ಹತ್ರ ಇದೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಇನ್ಫಾರ್ಮೇಶನ್. ಅಂದ್ರೆ ತಪ್ಪಿಸ್ಕೊಳ್ಳೋರು 6 ಬಾರಿ ಅಟ್ಯಾಕ್ ಮಾಡ್ತಾರಾ? ಕನ್ಫ್ಯೂಸಿಂಗ್ ಇದೆ, ಆಮೇಲೆ ತುಂಬಾ ಸಸ್ಪಿಷಿಯಸ್ ಅನಿಸ್ತಾ ಇದೆ. ನಿಶ್ಚಿತವಾಗಿ, ಯಾಕಂದ್ರೆ ಕಳೆದ 1 ವರ್ಷದಲ್ಲಿ ಬಾಲಿವುಡ್ ನ ನಟರ ಮೇಲೆ ನಡೆದಿರ್ತಕ್ಕಂತ ದಾಳಿಗಳನ್ನ ನೋಡಿದಾಗ, ಸಾಬರ್ಮತಿ ಜೈಲ್ನಲ್ಲಿದ್ದು ಏನ್ ಗ್ಯಾಂಗ್ ಕೆಲಸ ನಿರ್ವಹಿಸ್ತಾ ಇತ್ತು, ಸಲ್ಮಾನ್ ಖಾನ್ ಮೇಲೆ ದಾಳಿ ನಡೀತು, ಅದು ಕೃಷ್ಣಮೃಗದ ಕಾರಣದಲ್ಲಿ ದಾಳಿ ನಡೀತು ಅಂತಕ್ಕಂಥದ್ದನ್ನ ಹೇಳಲಾಯಿತು. ಬಾಬಾ ಸಿದ್ದಿಕಿ ಸಲ್ಮಾನ್ ಖಾನ್ಗೆ ಸಹಾಯ ಮಾಡ್ಲಿಕ್ಕೆ ಹೋದ್ರು, ಅವರ ಮೇಲೆ ದಾಳಿ ನಡೀತು. ಈಗ ಸೈಫ್ ಅಲಿ ಖಾನ್ ಮೇಲೆ ದಾಳಿ ನಡೆದಿರ್ತಕ್ಕಂಥದ್ದನ್ನ ನೋಡಿದ್ರೆ ಕಳ್ಳತನ ಅಥವಾ ದರೋಡೆಯನ್ನ ಈ ರೀತಿ ಅಂದ್ರೆ ಈ ರೀತಿಯ ಅಪಾರ್ಟ್ಮೆಂಟ್ ಗಳಲ್ಲಿ ಬಂದು ದರೋಡೆಯನ್ನ ನಡೆಸ್ಲಿಕ್ಕೆ ಸಾಧ್ಯ ಆಗಲ್ಲ. ಒಳಗಡೆ ಹೇಗೆ ಬಂದ್ರು, ಯಾರು ಬಂದ್ರು, ಯಾಕೆ ಬಂದ್ರು ಅಂತಕ್ಕಂಥದ್ರ ಬಗ್ಗೆ ತನಿಖೆಯ ನಂತರವಷ್ಟೇ ಇನ್ನು ಸ್ಪಷ್ಟವಾಗಿ ಹೇಳ್ಬೋದು ಅನ್ನೋದನ್ನ ಮುಂಬೈ ಪೊಲೀಸ್ ಹೇಳ್ತಿದ್ದಾರೆ. ಬಟ್ ನೀವು ಹೇಳದಂತೆ ಸಸ್ಪಿಷಿಯಸ್ ಇದೆ, ಮತ್ತು ಸಸ್ಪಿಷನ್ ಕಳ್ಳರು ಅಥವಾ ದರೋಡೆಕೋರರು ಅಂತಕ್ಕಂಥದ್ದಲ್ಲ. ಏನೊಂದು ಗ್ಯಾಂಗ್ ಸತತವಾಗಿ ನಟರ ಮೇಲೆ ದಾಳಿಯನ್ನ ನಡೆಸಿ ಎಕ್ಸ್ಟಾರ್ಷನ್ ಮಾಡತಕ್ಕಂಥ ಒಂದು ಪ್ರಯತ್ನ ಅಂತ ಹಿಂದಿದೆ ಅಂತಕ್ಕಂಥದ್ದನ್ನ ಕೂಡ ಹೇಳಲಾಗ್ತಾ ಇತ್ತು. ಆ ಗ್ಯಾಂಗ್ ಏನಾದ್ರು ಸೈಫ್ ಅಲಿ ಖಾನ್ ಅಟ್ಯಾಕ್ ಮಾಡ್ತಾ ಅಂತಕ್ಕಂಥದ್ರ ಬಗ್ಗೆ ಕೂಡ ಮುಂಬೈ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ವಾಪಸ್ ಬರ್ತೀನಿ ಪ್ರಶಾಂತ್, ವಾಪಸ್ ಬರ್ತೀನಿ, ಇನ್ನಷ್ಟು ಮಾಹಿತಿನ ನಿಮ್ಮಿಂದ ಪಡ್ಕೊಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.